ವೀಕ್ಷಕರೇ ನಮಸ್ಕಾರ. ದಾವಣಗೆರೆ ದಣಿ ಅಸಂಖ್ಯಾತ ಅಭಿಮಾನಿಗಳು ಇವರಿಗೆ ಚಿರಋಣಿ. ಕೆಲವರಿಗೆ ಸಾಹುಕಾರ, ಇನ್ನು ಕೆಲವರಿಗೆ ಅಜ್ಜ ಅಪ್ಪಾಜಿ ಎಂದೇ ಹೆಸರುವಾಸಿಯಾಗಿದ್ದರು. ಎಲ್ಲ ಧರ್ಮದವರನ್ನು, ಎಲ್ಲ ಪಕ್ಷದ ರಾಜಕಾರಣಿಗಳನ್ನು ಸಮಾನವಾಗಿ ಪ್ರೀತಿಸ್ತಾ ಇದ್ರು. ಹಾಗಾಗಿಯೇ ಇವರು ಅಜಾತ ಶತ್ರು. ಬರೀ ದಾವಣಗೆರೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯ, ದೇಶ ವಿದೇಶಗಳಲ್ಲೂ ಕೂಡ ಹೆಸರುವಾಸಿಯಾಗಿದ್ದರು. ಇವರ ನಿಧನದ ಸುದ್ದಿ ಕೇಳಿ ಜಾತಿ, ಧರ್ಮ, ರಾಜಕೀಯ ಪಕ್ಷಗಳನ್ನೆಲ್ಲ ಬದಿಗೊತ್ತಿ ಅಸಂಖ್ಯಾತ ಅಭಿಮಾನಿಗಳು ಇವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದರು. ಹಾಗಾಗಿ ಇವರ ಕೈಲಾಸ ಸಮಾರಾಧನೆಯನ್ನು ವಿಜೃಂಭಣೆಯಾಗಿ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ಅವರ ಕುಟುಂಬದವರು ಪ್ರತಿಯೊಂದು ವಾರ್ಡಿನಲ್ಲೂ, ಆಯಾ ವಾರ್ಡಿನ ಮುಖಂಡರು, ಅಭಿಮಾನಿಗಳು ಪ್ರತಿಯೊಂದು ಮನೆ ಮನೆಗೂ ಕೈಲಾಸ ಸಮಾರಾಧನೆಯ ಪತ್ರಿಕೆಗಳನ್ನು ಹಂಚುತ್ತಿದ್ದಾರೆ. ಅವರ ಕುಟುಂಬದ ಸೊಸೆ ಹಾಗೂ ದಾವಣಗೆರೆ ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ಈ ಅಜಾತ ಶತ್ರುವಿನ ಕೈಲಾಸ ಸಮಾರಾಧನೆಗೆ ಕುಟುಂಬದ ಪರವಾಗಿ ಆಹ್ವಾನಿಸಿದ್ದು ಹೀಗೆ. ನಮಸ್ಕಾರ. ಈಗಾಗಲೇ ಮಲ್ಲಿಕಾರ್ಜುನ್ ಅವರು ಹೇಳ್ದಂಗೆ ಅಪ್ಪಾಜಿಯವರು ಕೊನೆ ಪ್ರಯಾಣದಲ್ಲಿ ನೀವೆಲ್ಲರೂ ಪ್ರೆಸ್ನವರು, ಪ್ರಿಂಟ್ ಆ್ಯಂಡ್ ವಿಜುವಲ್ ಮೀಡಿಯಾ ಎಲ್ಲರೂ ಕೂಡ ಭಾಳ ಚೆನ್ನಾಗಿ ಕವರೇಜ್ ಮಾಡಿದ್ದೀರಾ. ಸೊ ನಿಮಗೆಲ್ಲರಿಗೂ ಮೊದಲನೆಯದಾಗಿ ಧನ್ಯವಾದಗಳು. ಮತ್ತು ಕಳೆದ ಒಂದು ವಾರದಿಂದ ಇವನ್ ಪತ್ರಿಕಾ ಮಾಧ್ಯಮದವರು ಪ್ರತಿಯೊಂದು ಪತ್ರಿಕೆಯಲ್ಲೂ ಅಪ್ಪಾಜಿಯವ್ರ ಬಗ್ಗೆ ವಿಶೇಷ ಎಡಿಟೋರಿಯಲ್ಸ್ ನೀವು ಕೂಡ ಬಿಡುಗಡೆ ಮಾಡ್ತಾ ಇದ್ದೀರಾ. ಅಪ್ಪಾಜಿಯವರ ಹಿತೈಷಿಗಳು, ಅಭಿಮಾನಿಗಳು ಅಪ್ಪಾಜಿಯವ್ರನ್ನ ಅವರು ಕಂಡಂತಹ ಅನುಭವಗಳನ್ನು ಕೂಡ ಬರೀತಾ ಇದ್ದಾರೆ. ನಮಗೂ ಕೂಡ ಪ್ರತಿಯೊಬ್ಬರು ಒಂದೊಂದು ಅಸೋಸಿಯೇಷನ್ ಇಟ್ಕೊಂಡಿದ್ದೇವೆ ಅಪ್ಪಾಜಿಯವ್ರ ಹತ್ರ. ಕುಟುಂಬ ಅಲ್ಲದೆ ಇನ್ನೊಂದು ದೊಡ್ಡ ಕುಟುಂಬ ಅಪ್ಪಾಜಿಯವ್ರಿಗಿದೆ. ಸೊ ಅದನ್ನು ಕೊನೆಗಳಿಗಿನಲ್ಲಿ ನೀವೆಲ್ಲರೂ ಸಹಕರಿಸಿದ್ದೀರಾ. 26ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 10:15 ಕಾರ್ಯಕ್ರಮ ಶುರುವಾಗುತ್ತೆ. ಸೊ ಎಲ್ರಿಗೂ ನಾವು ಇನ್ವಿಟೇಷನ್ ಕೂಡ ಮುಟ್ಟಿಸಿದ್ದೀವಿ. ತಾಲೂಕು ಮಟ್ಟದಲ್ಲಿ, ಪಂಚಾಯತ್ ಮಟ್ಟದಲ್ಲಿ ನಮ್ಮ ಲೀಡರ್ಸು, ಅಭಿಮಾನಿಗಳ ಮೂಲಕ, ನಮ್ಮ ಬಾಪೂಜಿ ವಿದ್ಯಾಸಂಸ್ಥೆ ಇರ್ಬೋದು, ಬೇರೆ ಬೇರೆ ಸಮಾಜದವರು ಎಲ್ಲರಿಗೂ ಮುಟ್ಟಿಸಿದ್ದೀವಿ. ಇದಲ್ಲದೆ ನಾವು ಸಾಫ್ಟ್ ಕಾಪಿ ಕೂಡ ವಾಟ್ಸಾಪ್ನಲ್ಲಿ ಸರ್ಕ್ಯುಲೇಟ್ ಮಾಡಿದ್ದೀವಿ. ಮತ್ತು ಎಲ್ಲ ಪೇಪರ್ಗಳಲ್ಲಿ, ಸ್ಟೇಟ್ ಆ್ಯಂಡ್ ಲೋಕಲ್ ಪೇಪರ್ನಲ್ಲಿ ನಮ್ಮ ಅಪ್ಪಾಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮದ ಇನ್ವಿಟೇಷನ್ ಕೂಡ ಹಾಕಿಸ್ತೀವಿ. ಸೊ ಎಲ್ಲ ಪಬ್ಲಿಕ್ನಲ್ಲಿ ನಮ್ದು ಏನು ವಿನಂತಿ ಅಂದರೆ, ಶಾಮನೂರು ಕುಟುಂಬದ ವಿನಂತಿ, ದಯವಿಟ್ಟು ಇನ್ವಿಟೇಷನ್ ನಿಮಗೆ ಪರ್ಸ್ನಲಿ ಮುಟ್ಟಿಲ್ಲ ಅಂದರೆ ಈ ಪೇಪರ್ನಲ್ಲಿ ಬಂದಿರೋದೇ ಪರ್ಸ್ನಲ್ ಇನ್ವಿಟೇಷನ್ ಅಂದ್ಕೊಂಡು ಅವತ್ತಿನ ದಿನ ಅಪ್ಪಾಜಿಯವರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅಪ್ಪಾಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ನೀವು ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಿಮಗೆಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.